ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಐಇಇ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಅಧಿಕೃತ ಚಾಲನೆ ಸಿಕ್ಕಿದೆ. ಕೈಗಾರಿಕಾ ಸಂಶೋಧನೆ, ತಂತ್ರಜ್ಞಾನ, ನಾವೀನ್ಯತೆಗೆ ವೇದಿಕೆ ಒದಗಿಸೋಕೆ ಆರಂಭಿಸಿರೋ ಈ ಮೇಳಕ್ಕೆ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಹಸಿರು ನಿಶಾನೆ ತೋರಿದ್ದಾರೆ. ಪ್ರೆಸಿಡೆನ್ಸಿ ಅಂಗಳದಲ್ಲಿ ಐಇಇಇ ಅಂತಾರಾಷ್ಟ್ರೀಯ ಮೇಳದ ಸಂಭ್ರಮ. ಐಇಇಇ ಅಂತಾರಾಷ್ಟ್ರೀಯ ಮೇಳಕ್ಕೆ ಚಾಲನೆ ಕೊಟ್ಟ ಇಸ್ರೋ ಅಧ್ಯಕ್ಷ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಐಇಇಇ ಅಂತಾರಾಷ್ಟ್ರೀಯ ಮೇಳ ನಡೀತಾ ಇದೆ. ಇವತ್ತು ಮತ್ತು ನಾಳೆ 2 ದಿನ ಮೇಳ ಇರಲಿದ್ದು, ಈ ಮೇಳಕ್ಕೆ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ನಾವು ಅನುಭವಿಸಿದ ಕಷ್ಟ ತಮ್ಮ ಸಾಧನೆಯ ಹೆಜ್ಜೆಗೆ ದಾರಿ ಮಾಡಿಕೊಟ್ಟ ಮಾರ್ಗದರ್ಶಕರ ನೆನಪುಗಳನ್ನ ಮೆಲುಕು ಹಾಕಿದ್ರು. New frontiers in communication, automation, management and security. I think so many things. Communication, automation, management and security. I don't know how are you going to conduct the conference. I don't know. It's encompassing everything under the computer science field. ಅಂತಾರಾಷ್ಟ್ರೀಯ ಮೇಳದಲ್ಲಿ ತಂತ್ರಜ್ಞಾನ, ಸಂಶೋಧನೆ, ನವೀನತೆ ಬಿಂಬಿಸುವ 1400 ಲೇಖನಗಳನ್ನ ತಜ್ಞರು ಆಯ್ಕೆ ಮಾಡುವ ಮೂಲಕ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಸಂಶೋಧನಾ ಕ್ಷೇತ್ರಗಳ ಬಗ್ಗೆ ಅರಿವು ಮೂಡಿಸಿದ್ರು. ಇನ್ನು ಉದ್ಘಾಟನಾ ಸಮಾರಂಭಕ್ಕೆ ಗೌರವ ಅತಿಥಿಗಳಾಗಿ ಪುದುಚೇರಿಯ ಎನ್ಐಟಿ ನಿರ್ದೇಶಕ ಮಕರಂದ ಮಾಧವ್ ಗಂಗ್ರೇಕರ್ ಭಾಗಿಯಾಗಿದ್ರು. ಇದೇ ವೇಳೆ ಮಕ್ಕಳಲ್ಲಿ ತಂತ್ರಜ್ಞಾನದ ಅರಿವು ಮೂಡಿಸಿದ ಅತಿಥಿಗಳಿಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್ ಅಭಿನಂದನೆ ಸಲ್ಲಿಸಿದ್ರು. ಸಾವಿರದ 400 ಲೇಖನಗಳ ಪೈಕಿ 300 ಉತ್ತಮ ಗುಣಮಟ್ಟದ ಸಂಬಂಧಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಇದರಲ್ಲಿ 10 ಸಮಾನಾಂತರ ಟ್ರ್ಯಾಕ್ಗಳಲ್ಲಿ ತಾಂತ್ರಿಕ ಪ್ರಸ್ತುತಿಗೂ ಆಯ್ಕೆ ನಡೀತಾ ಇದೆ. ಅದೇನೇ ಹೇಳಿ, ಇವತ್ತು ಉದ್ಘಾಟನೆಗೊಂಡಿರುವ ಅಂತಾರಾಷ್ಟ್ರೀಯ ಮೇಳ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ, ಸಂಶೋಧನೆಗೆ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಶಿವರಾಜ್ ಕುಮಾರ್, TV9 ಬೆಂಗಳೂರು.